ಆಲೂರು ರೈಲು ನಿಲ್ದಾಣಕ್ಕೆ ಮೂಲಭೂತ ಸೌಕರ್ಯ ಹಾಗೂ ರೈಲು ನಿಲುಗಡೆಗೆ ಅವಕಾಶ ನೀಡಬೇಕೆಂದು ಶಾಸಕ ಸಿಮೆಂಟ್ ಮಂಜು ಕೇಂದ್ರ ಸಚಿವ ವಿ ಸೋಮಣ್ಣಗೆ ಮನವಿ. ಆಲೂರು ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ರೈಲು ನಿಲ್ದಾಣವಿದ್ದರೂ ನಿಲ್ದಾಣಕ್ಕೆ ಇದುವರೆಗೂ ಯಾವುದೇ ಮೂಲಭೂತ ಸೌಕರ್ಯ ನೀಡದೆ ರೈಲು ನಿಲುಗಡೆಗೆ ಅವಕಾಶ ನೀಡಬೇಕೆಂದು ಶಾಸಕ ಸಿಮೆಂಟ್ ಮಂಜು ಅವರು ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಮಾಡಿದರು. ಅವರು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ರೈಲು ಮಾರ್ಗ ಸಂಬಂಧ ಕೇಂದ್ರ ಸಚಿವ ವಿ ಸೋಮಣ್ಣ ಕರೆದಿದ್ದ ಸಭೆಯಲ್ಲಿ ಮಾತನಾಡಿದರು. ಈ ಹಿಂದೆ ಆಲೂರು ಪಟ್ಟಣದ ಹೆಡ್ ಕ್ವಾರ್ಟರ್ನಲ್ಲಿ ರೈಲುಗಳು ನಿಲುಗಡೆಯಾಗುತ್ತಿದ್ದು, ಆದರೆ ಹಾಸನ ಮಂಗಳೂರು ರೈಲು ಮಾರ್ಗ ಮೀಟರ್ ಗೇಜ್ನಿಂದ ಬ್ರಾಡ್ ಗೇಜ್ಗೆ ಪರಿವರ್ತನೆ ಆದಾಗಿಂದ ಇದುವರೆಗೂ ಯಾವುದೇ ರೈಲುಗಳು ನಿಲುಗಡೆಯಾಗುತ್ತಿಲ್ಲ. ಈ ಬಗ್ಗೆ ಹಲವು ಬಾರಿ ಕನ್ನಡಪರ ಸಂಘಟನೆ, ರಾಜಕೀಯ ಪಕ್ಷ ಹೋರಾಟ ಮಾಡುತ್ತಾ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ದಿನಗಳ ಹಿಂದೆ ಒಂದೆರಡು ರೈಲುಗಳು ನಿಂತಿದ್ವು, ಆದರೆ ಪುನಃ ಸ್ಥಗಿತಗೊಂಡಿವೆ. ಅದಕ್ಕೆ ನಿಲ್ದಾಣದಲ್ಲಿ ಶಾಶ್ವತವಾಗಿ ರೈಲು ನಿಲುಗಡೆಗೆ ಅವಕಾಶ ಮಾಡಬೇಕು. ಈ ಭಾಗದ ರೈತರು ಹಿಂದೆ ವಾಟೆಹೊಳೆ, ಎತ್ತಿನಹೊಳೆ ಸಾಕಷ್ಟು ಜಮೀನು ಕಳೆದುಕೊಂಡಿದ್ದಾರೆ. ಈಗ ಪುನಃ ಹಾಸನ ಚಿಕ್ಕಮಗಳೂರು ರೈಲು ಮಾರ್ಗಕ್ಕೆ ರೈತರ ಅಳಿದುಳಿದ ಜಮೀನನ್ನ ಭೂಸ್ವಾಧೀನ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಆದ್ದರಿಂದ ರೈತರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು. ಅದೇ ರೀತಿ ಪ್ರತಿದಿನ ಮಂಗಳೂರು ಹಾಗೂ ಬೆಂಗಳೂರಿಗೆ ಸಾವಿರಾರು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. ಆದ್ದರಿಂದ ಸಕಲೇಶಪುರದವರೆಗೆ ಒಂದು ಇಂಟರ್ಸಿಟಿ ರೈಲಿಗೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬೇಲೂರು ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್, ಚನ್ನರಾಯಪಟ್ಟಣ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣ, ಸಂಸದ ಶ್ರೇಯಸ್ ಪಟೇಲ್, ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ ಹಾಗೂ ಇತರರು ಇದ್ದರು. ತುಂಬಾ ಅನಂತರ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಬೆಂಗಳೂರು ಟು ಮಂಗಳೂರು ಎಷ್ಟು ಜನ ನೈಟ್ ಬಂದೆ ಈ ಬಸ್ಸಲ್ಲಿ ತುಂಬಾ ಕಷ್ಟಪಡ್ತಾರೆ ಅಂತ ಹೇಳಲಿಕ್ಕೆ ಅಸಾಧ್ಯ. ಟ್ರೈನ್ ಆಯ್ತು ಅಂದ್ರೆ ಜನ ತುಂಬಾ ನೆಮ್ಮದಿಯಾಗಿ ಜರ್ನಿ ಮಾಡ್ತಾರೆ. ಡೈಲಿ ಕನಿಷ್ಠ ಒಂದು 10,000 ಜನ ಬೆಂಗಳೂರು ಟು ಮಂಗಳೂರು ನೈಟ್ ಜರ್ನಿ ಮಾಡಬಹುದು. ಇದು ತುಂಬಾ ಒಂದು ಒಳ್ಳೆ ಯೋಜನೆ. ನೀವು ಈ ಯೋಜನೆಗೋಸ್ಕರ ಇಷ್ಟೆಲ್ಲ ನೀವು ಕೆಲಸ ಮಾಡ್ತಿರ್ತಕ್ಕಂಥದ್ದು ಸೋಮಣ್ಣ ಸರ್, ದಯವಿಟ್ಟು ಅನಂತರದ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇನ್ನೊಂದು ಮನವಿಯನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನನಗೆ ಬಹುಮುಖ್ಯವಾಗಿ ಇಂಟರ್ಸಿಟಿ ರೈಲ್ನ ಒಂದು ದಯವಿಟ್ಟು ಸಕಲೇಶಪುರಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಡ್ಬೇಕು. ಸಾಹೇಬ್ರಿಗೆ ನಾನು ಮೊದಲು ಮನವಿ ಕೊಟ್ಟಿದ್ದೀನಿ, ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಸಾಹೇಬ್ರು ಇಂಟರ್ಸಿಟಿ ಒಂದು ಸಕಲೇಶಪುರ ತನಕ ಎಕ್ಸ್ಟೆಂಡ್ ಮಾಡ್ಕೊಟ್ರೆ सभी लेबर दूर से जाता है, बहुत लेबर ಅದನ್ನ ಬಿಟ್ರೆ ಸರ್, ನಮಗೆ ಆಲೂರಲ್ಲಿ ಒಂದು ರೈಲ್ವೆ ಸ್ಟೇಷನ್ ಆಕ್ಚುಲಿ ಇದೆ, ತಾಲೂಕ್ ಹೆಡ್ ಕ್ವಾರ್ಟರ್ ರೈಲ್ವೆ ಸ್ಟೇಷನ್. ಬಟ್ ಹಲವಾರು ವರ್ಷಗಳಿಂದ ಟ್ರೈನ್ ನಿಲ್ಲಿಸ್ತಾ ಇದ್ದಿಲ್ಲ ಅಲ್ಲಿ. ಮತ್ತೆ ಹಲವಾರು ಸಂಘಟನೆಗಳು ಮತ್ತೆ ನಾವೆಲ್ಲರೂ ಪ್ರಯತ್ನದಿಂದ ಅಲ್ಲಿ ಈಗ ಟ್ರೈನ್ ನಿಲ್ಲಿಸ್ಲಿಕ್ಕೆ ಮಾಡಿದ್ದಾರೆ. ಬಟ್ ಎಲ್ಲ ಟ್ರೈನ್ಗಳು ಕೂಡ ನಿಲ್ಗಡೆ ಆಗುತ್ತೆ. ತಾಲೂಕ್ ಹೆಡ್ ಕ್ವಾರ್ಟರ್ ಇದೆ, ಅದು 75 ವರ್ಷದಿಂದಲೇ ತಾಲೂಕು ಒಂದು. ಮತ್ತೆ ರೈಲ್ವೆ ಸ್ಟೇಷನ್ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಆ ಭಾಗಕ್ಕೆ ಮೂಲಭೂತ ಸೌಕರ್ಯ ಕೊಡಬೇಕು. ರಸ್ತೆ ಇರ್ಬೋದು, ಎಲ್ಲವೂ ಕೂಡ ಮೂಲಭೂತ ಸೌಕರ್ಯ ಮಾಡಿ ಅದು ನಿಮ್ಗೆ ಮಾಡರ್ನೈಸ್ ಮಾಡಬೇಕು ಆ ರೈಲ್ವೆ ಸ್ಟೇಷನ್ ಕೂಡ ದಯವಿಟ್ಟು ಮನವಿದೆ. ಮತ್ತೆ ಅದಲ್ಲದೆ ಮತ್ತೆ ಸರ್, ಹಿಂದೆ ಏನು ರೈಲ್ವೆ ಟ್ರ್ಯಾಕ್ ಅಲ್ಲಿ ಎಲ್ಲಿ ರಸ್ತೆಗಳಿತ್ತು ಸರ್, ಮೊದಲು ಗೇಟ್ಗಳೇ ಇರ್ತಿಲ್ಲ. ಎಷ್ಟೋ ಜನ ಆಕ್ಸಿಡೆಂಟ್ಸ್ ಆಗಿದ್ದಾರೆ. ಮೋದಿಯವರಾದ್ಮೇಲೆ ತಾವುಗಳು ಬಂದ್ಮೇಲೆ ಸರ್